ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಕಾಶಿ ಅಂತ ನಮಗೆ 27 ವರ್ಷದ ಮಹಿಳೆಯವರು ಕಳಿಸಿರೋದು. ನನ್ನ ಮನೆಯ ಯಜಮಾನ ಜೊತೆಗೆ ನನ್ನ ಒಂದು ಮನೆಯ ಯಜಮಾನನನ್ನು ಹುಡುಕಾಟ ಮಾಡ್ತಿದ್ದೀನಿ ಅಂತ ಇವರು ಪ್ರೊಫೈಲ್ ಕಳಿಸಿದ್ದಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿರು ಸಿಗ್ತಾ ಇಲ್ವಾ? ಜೊತೆಗೆ ಆಂಟಿಗಳೇನಾದರೂ ಸಂಬಂಧ ಬೆಳೆಸೋದಕ್ಕೆ ಬೇಕಾ? ನಿಮ್ಮ ಫೋಟೋ ಸಮೇತ ನಿಮ್ಮ ಬಯೋಡಾಟನ ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸಿಕೊಡಿ. ನಮ್ಮ ಚಾನಲಲ್ಲಿ ತಿಳಿಸಿಕೊಟ್ಟು ಪ್ರಸ್ತುತ ನಿಮಗೆ ಒಳ್ಳೆಯ ಒಂದು ಹೆಣ್ಣನ್ನು ಹುಡುಕಾಟ ಮಾಡಿಕೊಡ್ತೇವೆ. ಇವರು ಬಂದುಬಿಟ್ಟು ಶೆಟ್ಟರ ಜನ ಆಗಿರ್ತಕ್ಕಂಥ ಅಪ್ಪಟ ಕನ್ನಡತಿ ಈ ಒಂದು ಕಾಶಿ ಅವರು. ತೆಳ್ಳಗಿನ ಶರೀರ ಹೊಂದಿದ್ದು ಕನ್ಯಾ ರಾಶಿಯಲ್ಲಿ ಇರ್ತಾರೆ ಸ್ನೇಹಿತರೆ. ಇವರ ಒಂದು ಒಳ್ಳೆಯ ಜಾತಕದಲ್ಲಾಗಿರಲಿ, ಜೊತೆಗೆ ಆ ಒಂದು ಕುಲ ಗೋತ್ರ ಏನಂತೀರ ಏನನ್ನು ಕೂಡ ಇವರಲ್ಲಿ ಪ್ರಾಬ್ಲಮ್ಮೇ ಇಲ್ಲ. ಸ್ವಲ್ಪ ವೈಯಕ್ತಿಕವಾಗಿ ಪ್ರಾಬ್ಲಮ್ ಅದು ಆಮೇಲೆ ಹೇಳ್ತೀನಿ ನೋಡಿ ಕಾಶಿ ಅವರು. ಆ್ಯಂಡ್ ಕುಟುಂಬದಲ್ಲಿ ಪ್ರಸ್ತುತ ಅಣ್ಣ, ಅಕ್ಕ, ನಾನು, ನನ್ನ ಒಂದು ಅಪ್ಪ ಅಮ್ಮ ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ವಾಸವಾಗಿದ್ದೇನೆ. ಒಬ್ಬ ಅಣ್ಣನ ಮದುವೆ ಆಗಿದೆ, ಒಂದು ಪ್ರಸ್ತುತ ನಮ್ಮ ಮನೆಯಲ್ಲೇ ಇದ್ದಾನೆ. ನನ್ನ ಮದುವೆ ಆದ ನಂತರ ಇಬ್ಬರು ಕೂಡ ಭಾಗ ಆಗ್ತೀವಿ ಆಸ್ತಿನಲ್ಲಿ, ಆವಾಗಲೇ ನಮ್ಮ ಒಂದು ಮನೆಯ ಭಾಗ ಆಗೋದು ಅಂತ ಹೇಳಿದ್ರು ಸ್ನೇಹಿತರೆ. ಒಬ್ಬ ಅಕ್ಕನವರು ಕೊಟ್ಟಂತಹ ಮನೆಗೆ ಹೋಗಿದ್ದಾರೆ, ಅವರ ಒಂದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಉಳಿದಿರ್ತಕ್ಕಂಥವ್ಳು ನಾನೇ ಅಂತ ಈ ಒಂದು ಕಾಶಿಯವ್ರು ಏನು ಹೇಳಿರೋದು, ಅವರ ಫೋಟೋ ನೋಡ್ಕೊಳ್ತಿದ್ದಾರೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಲಕ್ಷಣವಾಗಿದ್ದಾರೆ. ಸೊ ದುಂಡು ಮುಖ ಮತ್ತು ಕೆನ್ನೆ ಕೂಡ ನೋಡ್ಕೊಳ್ಬೋದು, ಅದನ್ನು ಕೂಡ ಚಬ್ಬಿ ಆಗಿರ್ತಕ್ಕಂಥ ಕೆನ್ನೆ ಆಗಿರ್ತಾರೆ. ಸೊ ನಾವು ಮದುವೆ ಆದ ನಂತರ ಇಬ್ಬರು ಕೂಡ ಪ್ರಸ್ತುತ ಒಂದೇ ಒಂದು ಮನೆಯಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಆಸ್ತಿ ಬೇರೆ ಆಗಿರ್ತಕ್ಕಂಥ ಕಾರಣಗಳಿಂದ ಮದುವೆ ಆದ ನಂತರ ಬೇರೆ ಹಾಕೋಣ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನನ್ನ ಹೆಸರಿಗೆ ಒಂದು ಬೇರೆ ಮನೆ ಬರುತ್ತೆ, ಅಲ್ಲಿಗೆ ಬೇಕಿದ್ದರೆ ನಿಮ್ಮ ತಂದೆ ತಾಯಿಯನ್ನು ಕರ್ಕೊಂಡು ಬನ್ನಿ, ನಾನೇ ಅವ್ರನ್ನ ನೋಡಿಬಿಟ್ಟು ಕಾಳಜಿಯಿಂದ ನೋಡ್ಕೊಳ್ತೀನಿ. ಪ್ರಸ್ತುತ ನಾನು ಬಂದುಬಿಟ್ಟು ಒಟ್ಟಿನಲ್ಲಿ ನಮ್ಮ ಮನೆ ಬಿಟ್ಟು ಬೇರೆ ಮನೇಲಿ ಇರಬೇಕು ಅಷ್ಟೇ. ಯಾಕಂದರೆ ಇವರ ಮನೆಯಲ್ಲಿ ತುಂಬ ಅಂದರೆ ತುಂಬ ಟಾರ್ಚರ್ ಆಗಿಬಿಟ್ಟಿದೆ ಸ್ನೇಹಿತರೆ ಇವ್ರದ್ದು. ಹಾಗಾಗಿಯೇ ಇವರು ಪ್ರಸ್ತುತ ಒಂದು ಒಳ್ಳೆಯ ಎಜುಕೇಟೆಡ್ ಆಗಿದ್ದರು, ಜೊತೆಗೆ ನೋಡೋದಕ್ಕೆ ಚೆನ್ನಾಗಿದ್ದರೂ ಕೂಡ ಹೊರಗಿನ ಸಂಬಂಧ ಬೆಳೆಸೋದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ. ಹುಡುಗ ಎತ್ತರದ ಶರೀರ ಹೊಂದಿರಬೇಕು, ಪ್ರಸ್ತುತ ದಪ್ಪವಾಗಿರಬೇಕು, ಓದಿರಬೇಕು. ಎಜುಕೇಟೆಡ್ ಪರ್ಸನ್ಗಳಿಗೆ ಇರ್ತಕ್ಕಂಥ ವ್ಯಾಲ್ಯೂ ಬಂದ್ಬಿಟ್ಟು ಈಗಿನ ಜನರೇಷನಲ್ಲಿ ತುಂಬ ಇದೆ ಸ್ನೇಹಿತರೆ. ಯಾಕಂತ ನಂಬ್ತಾರೆ ಅಂದರೆ, ನಿಮಗೆ ಪ್ರಸ್ತುತ ನೀವು ಕೆಲಸ ಮಾಡದೇ ಇಲ್ದರೂ ಕೂಡ ಒಂದು ಮುಂದೆ ಏನಾದರೂ ಮಾಡ್ತೀರಾ, ಓದಿದ್ದೀರಾ ಅನ್ನುವಂತಹ ನಂಬಿಕೆ ನಿಮ್ಮ ಹತ್ರ ಇರುತ್ತೆ. ಆರೋಗ್ಯದ ಜೊತೆಗೆ ಇವರನ್ನು ಮಾಡುವಂತಹ ಶಕ್ತಿ ಕೂಡ ನಿಮ್ಮಲ್ಲಿರಬೇಕು. ಮದುವೆ ಆದ ನಂತರ ಸುಮಾರು 1 ವರ್ಷದ ಒಳಗಡೆ ಒಂದು ಪುಟ್ಟದಾಗಿರ್ತಕ್ಕಂಥ ಮಗು ಕೂಡ ನೀವು ಕೊಡಬೇಕು. ಆ ರೀತಿಯ ಶಕ್ತಿ ಕೂಡ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಅವರ ಒಂದು ಕನಸಿನ ಕಾರು ನೋಡ್ಕೊಳ್ಳಿ. ಸುಮಾರು 4 ವರ್ಷಗಳಿಂದ ಅವರ ಒಂದು ಗಟ್ಟಿಯಾಗಿರ್ತಕ್ಕಂಥ ಕನಸು, ಇಂಥ ಕಾರ್ನಲ್ಲಿ ನಾನು ಸುತ್ತಾಡಬೇಕು, ಓಡಾಡಬೇಕು ಅಂತ. ಇನ್ನೂ ಏನಕ್ಕೆ ತೆಗೆದುಕೊಂಡಿಲ್ಲ ಅಂದರೆ, ಇವರ ಮನೆಯಲ್ಲಿ ಭಾಗ ಆಗಿಲ್ಲ, ಆಸ್ತಿಯ ಭಾಗ. ಸೊ ಅದು ಯಾವಾಗ ಆಗುತ್ತೆ ಅಂದರೆ, ಇವರ ಮದುವೆ ಆದ ನಂತರ ಸುಮಾರು 6 ತಿಂಗಳ ಮೇಲ್ಗಡೆನೇ ಆಗುತ್ತೆ ಸ್ನೇಹಿತರೆ. ಆವಾಗಲೇ ನಿಮಗೆ ಈ ಒಂದು ಕಾರು ಅವರು ತೆಗೆದುಕೊಂಡು ನಿಮಗೆ ಕೊಟ್ಬಿಟ್ಟು ಇದರಲ್ಲೇ ನಾವು ಸುತ್ತಾಡೋಣ, ಇದರಲ್ಲೇ ಬೇರೆ ಮನೆಗೂ ಕೂಡ ಹೋಗೋಣ ಅಂತ ಅವ್ರು ಹೇಳೋದು ನೋಡಿ. ವೈಟ್ ಕಲರಲ್ಲಿದೆ ಸ್ನೇಹಿತರೆ. ಇದು ಬಂದುಬಿಟ್ಟು ಹೆಕ್ಸ್ಟೋನ್ ಕಂಪನಿಯ ಈ ಒಂದು ಕಾರು ಕೂಡ ನೋಡ್ಕೊಳ್ಬೋದು. ಈ ಒಂದು ಗ್ಲಾಸು ಕೂಡ 1.9 ಇಂಚಸ್ಸಿನ ಗ್ಲಾಸಸ್ಸಲ್ಲಿ ಈ ಒಂದು ಮಾಡಿದ್ದಾರೆ, 6 mm ಮಾಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ 5 ವೇರಿಯಂಟಲ್ಲಿ ನಮಗೆ ಸಿಗುತ್ತೆ. ವೈಟ್ ಕಲರಲ್ಲಿ, ರೆಡ್ ಕಲರಲ್ಲಿ ಮತ್ತು ಬ್ಲೂ ಕಲರಲ್ಲಿ ನಮಗೆ ಈ ರೀತಿ ಕಾರ್ ಸಿಗುತ್ತೆ ಸ್ನೇಹಿತರೆ. ಮುಂದೆ ಅವ್ರು ತಗೊಳ್ಬೇಕಾದ್ರೆ ನಿಮಗೆ ಯಾವ ಕಲರ್ ಇಷ್ಟ ಆ ರೀತಿಯೇ ಒಂದು ಕಲರ್ನ ತೆಗೆದುಕೊಳ್ಳಿ. ಆ್ಯಂಡ್ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆಶಯ ಮಾಡ್ತೇನೆ. ಸೊ ಇನ್ನೊಂದು ಒಳಗಿನ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಕೂಡ ನೀವು ನೋಡ್ಕೊಳ್ತಿರ್ಬೋದು ಸ್ನೇಹಿತರೆ. ಇದು ಸಿಸ್ಟಮ್ ಹಿಂಗಿರುತ್ತೆ. ಅವರು ಬ್ಯಾಗ್ ಇಟ್ಕೊಳ್ಳುವಂಥ ಒಂದು ಸಿಸ್ಟಮ್ ಆಗಿರಲಿ, ಅವ್ರು ಕೂತ್ಕೊಳ್ಳುವಂಥ ಸೀಟ್ ಆಗಿರಲಿ, ವೆರಿ ಹೈಜೆನಿಕ್ಕು. ಮಿನಿಮಮ್ ಏನಿಲ್ಲ ಅಂದರೆ ಒಂದು 100 kg ಇರ್ತಕ್ಕಂಥವ್ರು ಕೂತ್ಕೊಂಡ್ರು ಕೂಡ ಅವ್ರಿಗೆ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟ್ ಕೂಡ ಇದರಲ್ಲಿ ಸಿಸ್ಟಮ್ ಆಗಿ ಅಲೋ ಇದೆ ಸ್ನೇಹಿತರೆ. ಹಾಗಾಗಿಯೇ ಅವರು ಈ ಒಂದು ಕಾರನ್ನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಗ್ಲಾಸಸ್ ಕೂಡ ನೋಡ್ಕೊಳ್ಬೋದು. 1.9 ಆ್ಯಂಡ್ 2.0 ಇಂಚಸ್ನ ಒಂದು ಗ್ಲಾಸಸ್ ಆಗಿರಲಿ, ಆ್ಯಂಡ್ ಟಚ್ ಸ್ಕ್ರೀನ್ ಆಗಿರಲಿ, ಈ ಒಂದು ಸ್ಟೇರಿಂಗ್ನ ಸಿಸ್ಟಮ್ ಆಗಿರಲಿ, ವೆರಿ ಕಂಟ್ರೋಲರ್ ಆಗಿರ್ತಕ್ಕಂಥ ಸ್ಪೇಸಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಹ್ಯಾಂಡ್ಗಳನ್ನು ಲ್ಯಾಂಡ್ ಮಾಡುವಂತಹ ಸ್ಪೇಸು, ಬೇರೆ ಕಡೆ ಇಡುವಂತಹ ಜಾಗನೇ ಇಲ್ಲ, ಎಲ್ಲನೂ ಕೂಡ ಇಲ್ಲೇ ಇಡ್ಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು TV ಸ್ಪೇಸ್ ಕೂಡ ಇದೆ, ನೀವು ಕೂಡ ಅದನ್ನು ನೋಡ್ಕೊಳ್ಬೋದು. ಚೆನ್ನಾಗಿದೆ. ಸೊ ಕಾರು ಎಷ್ಟು ಇಷ್ಟಪಡ್ತಾರೋ ಅದೇ ರೀತಿ ಮದುವೆ ಆಗುವಂಥ ಹುಡುಗನೂ ಕೂಡ ಅಷ್ಟೇ ಇಷ್ಟಪಟ್ಬಿಟ್ಟು ಮದುವೆ ಆಗ್ತಾರೆ ಸ್ನೇಹಿತರೆ ಇವರು. ನೀವು ಮಾಡಬೇಕಾಗಿರೋದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು, ನಿಮ್ಮ ಹೆಸರನ್ನು ತಪ್ಪದೇ ಮೆನ್ಷನ್ ಮಾಡಬೇಕು. ಖುದ್ದಾಗಿ ಅವರೇ ರಿಪ್ಲೈ ಕೊಡ್ತಾರೆ. ರಿಪ್ಲೈ ಕೊಡೋವರೆಗೂ ಕಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ.